ಒಂಥರ ಆ ಥರ ಇರುತ್ತೆ. ಸೊ ಅಲ್ಲಿ ಹೌದು ಒಂದೆರಡು ವಿಮೆನ್ ಕಾರ್ಡ್ ಅವರು ಮಾಡಿದ್ದಾರೆ, ಅದು ಗೊತ್ತಿಲ್ಲದೇನೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ ಆಗಿ ಅಲ್ಲೊಂದು ಇದೆ. ಸೊ ವಿಕ್ಟಿಮ್ ಅಂತ ನನಗೆ ಕಾಣಿಸಿಲ್ಲ. ಸಿಂಪೆತಿ ಸಿಂಪೆತಿ ಸ್ವಲ್ಪ ಹೌದು ತಗೊಂಡಿದ್ದಾರೆ ಇಲ್ಲಿಂದ. ಸಿಂಪೆತಿ ಅವರು ಪ್ರತಾಪ್ಗೂ ಇಬ್ರಿಗೂ ಆ ಸಿಂಪೆತಿ ಬಂದ್ ಕೂಡ, ಬಟ್ ಆ ಸಿಂಪೆತಿನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ಸಂಗೀತ ಅವರು ವಿನಯ್ ಟೀಮಿಗೆ ಬಂದರೆ ಅದು ಆಟ, ಅದೇ ಕಾರ್ತಿಕ್ಕು ವಿನಯ್ ಟೀಮಿಗೆ ಬಂದರೆ ಅದು ಬಕೆಟ. ಹೌದು, ಇದು ಸಂಗೀತ ಅವರ ಒಂದು ಏನು ವಿವೇಚನೆಗೆ ಬಿಟ್ಟಿದ್ದು. ಆ್ಯಕ್ಚುಲಿ ಸಂಗೀತ ಅವರು ವಿನಯ್ ಟೀಮ್ಗೆ ಬಂದರೆ ಯಾವಾಗಲೂ ಹೇಳ್ತಾರೆ, ನಾನು ಇಲ್ಲಿ ನಿಜ ಒಂದು ಆಟ ಆಡೋಕ್ಕಂತ ಬಂದಿದ್ದು, ನಾನು ಗೇಮ್ ಅಂತ ಬಂದಾಗ ವಿನಯ್ ಅವರು ಅಂತ ನೋಡೋಕ್ಕಾಗಲ್ಲ, ನಾನು ಆಟ ಆಡ್ತೀನಿ ಅಂತಾನೆ ಹೇಳ್ತಾರೆ. ನಾವು ಒಟ್ಟಿಗೆ ಒಂದು ಟೀಮಲ್ಲಿ ಆಟ ಆಡಿದ್ದೀವಿ ಆ್ಯಕ್ಚುಲಿ ಬಂದು ಮೇ ಬಿ ದ ಫಸ್ಟ್ ವೀಕ್. ಬಟ್ ಕಾರ್ತಿಕ್ ಅವ್ರಿಗೆ ವಿನಯ್ ಟೀಮಲ್ಲಿ ಇದ್ದಾಗ ಅವ್ರಿಗೆ ಯಾಕೆ ಆ ಥರ ಅನಿಸ್ತು ಅಂದರೆ ಅದು ನನಗೆ ಹೇಳೋಕ್ಕಾಗಲ್ಲ, ಟು ಬಿ ವೆರಿ ಆನೆಸ್ಟ್, ಅವರ ಒಂದು ಇದು. ಬಟ್ ಪರ್ಸ್ನಲ್ ಆಗಿ ನನಗೆ ಏನು ಹೇಳ್ಬೋದು ಅಂದರೆ, ಅವ್ರಿಗೆ ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರು ವಿನಯ್ ಅವ್ರ ಜೊತೆ ತುಂಬ ಕ್ಲೋಸ್ ಆಗೋದು ಅವ್ರಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ ಹಂಗೆ ನೋಡಿದಾಗ. ಸೊ ಅದಕ್ಕೋಸ್ಕರ ಅವ್ರಿಗೆ ಆ ಥರ ಒಂದು ಬಂದಿರ್ಬೋದು, ಒಂದು ಆ ಫ್ಲೋ ಅಲ್ಲಿ ಆ ಥರ ಹೇಳಿರ್ಬೋದು ಅಂತ ಅನಿಸುತ್ತೆ. ಕಾರ್ತಿಕ್ ಅವರು ಸಂಗೀತ ಟೀಮಲ್ಲಿದ್ದಾಗ ಹೀರೋ ಆಗಿದ್ರು, ಈಗ ವಿನಯ್ ಟೀಮ್ಗೆ ಬಂದು ಝೀರೋ ಆಗಿದ್ದಾರಾ ಅಂತ? ಇಲ್ಲ, ಆ್ಯಕ್ಚುಲಿ ಸಂಗೀತ ಟೀಮಲ್ಲಿ ಇದ್ದಾಗಲೂ ಹೀರೋ ಅಂತ ನಾನು ಹೇಳಲ್ಲ ಅವ್ರಿಗೆ. ಅಂದರೆ ಇಲ್ಲಿ ವಿನಯ್ ಸಂಗೀತ ಫೈಟ್ ಮಾಡಬೇಕಾದ್ರೆ ಅವರೊಂದು ಇನ್ ಬಿಟ್ವೀನ್ ಬಂದು ತಗೊಳ್ಳೋಂಥ ಸ್ಟ್ಯಾಂಡು ಸಂಗೀತ ಪರವಾಗಿ, ಅಥವಾ ಅವರ ಆಟದಲ್ಲಿ ಅವರು ಆಡುವಂಥ ಒಂದು ರೀತಿಗಳೆಲ್ಲ ಸ್ವಲ್ಪ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಅವರಿಗೆ ಒಂದು ಒಳ್ಳೆಯ ಒಪಿನಿಯನ್ ಬರ್ತಾ ಇತ್ತು ಅಲ್ಲಿಂದ. ಬಟ್ ಇಲ್ಲಿ ವಿನಯ್ ಅವ್ರ ಟೀಮಲ್ಲಿ ಆಡಬೇಕಾದ್ರೆ ಅವರಿಗೆ ಅದು ಆ ಒಂದು ಇದು ಸಿಗ್ತಾ ಇಲ್ಲ ಇವಾಗ ಅಷ್ಟೊಂದು. ಲೈಕ್ ಅಲ್ಲಿ ಕೆಲವೊಂದು ವಿಚಾರಗಳು ಲೈಕ್ ಸಂಗೀತ ಪರ ನಿಲ್ಲೋದು, ಅಥವಾ ಇಲ್ಲಿ ಸ್ಟ್ರಾಂಗ್ ಇದಾಗ್ತಾ ಇತ್ತು ಟಿಫ್ ಅವ್ರದ್ದು ಮತ್ತು ವಿನಯ್ದು. ಇಲ್ಲಿ ಅವರಿಗೆ ಅಷ್ಟೊಂದು ಇದು ಸಿಗ್ತಾ ಇಲ್ಲ. ಸೊ ಝೀರೋ ಆಗಿಲ್ಲ ಅವರು, ಬಟ್ ಅವ್ರನ್ನ ಇಲ್ಲಿ ತಿರ್ಗಾ ಅವ್ರ ಆ ಗೇಮನ್ನು ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಬೇರೆ ರೀತಿ ಆಡಿದರೆ ಒಳ್ಳೇದಂತ ಹೇಳ್ಬೋದು ಅಷ್ಟೇ.